ಈಗ ಒಂದಷ್ಟು ದಿನಗಳ ಹಿಂದೆಯೇ ಕೆಲವೊಂದಷ್ಟು ಚಾನಲ್ಸ್ಗಳು ಡಿಲೀಟ್ ಆಗ್ತಾಯಿತ್ತು. ಕಾರಣ ಯಾರ್ಯಾರೆಲ್ಲ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಜಾಸ್ತಿ ಮಾಡ್ತಾಯಿದ್ರು ಅಂಥವ್ರು ಒಂದು ಚಾನಲ್ಸ್ಗಳಿಗೆ ದೊಡ್ಡ ಪ್ರಾಬ್ಲಮ್ಸ್ಗಳಾಗ್ತಾಯಿತ್ತು. ಇವಾಗ ಯೂಟ್ಯೂಬಲ್ಲಿ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಬಂದಿದೆ. ಇದರಿಂದ ಇವಾಗ ಬೇರೆ ಕ್ಯಾಟಗರಿ ಚಾನಲ್ಸ್ಗಳಿಗೂ ಕೂಡ ಹೊಡೆತ ಬೀಳುತ್ತೆ, ಆಯಿತಾ. ಸೊ ಇನ್ ಕೇಸ್ ನೀವೇನಾದರೂ ಈ ಒಂದು ಮಿಸ್ಟೇಕ್ಸ್ನ ಮಾಡ್ತಾಯಿತ್ತು ಅಂತಂದರೆ ಇನ್ನು ಮುಂದೆ ಮಾಡೋಕ್ಕೆ ಹೋಗ್ಬೇಡಿ. ಏನು ರೂಲ್ಸ್ ಬಂದಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಯಾವ್ಯಾವ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಒಳ್ಳೊಳ್ಳೆ ವೀಡಿಯೋಸ್ಗಳಾಗ್ತಿರ್ತೀನಿ, ಮಿಸ್ ಮಾಡ್ಕೋಬೇಡಿ ಗೈಸ್. ಓಕೆ, ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಇವಾಗ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಬಂದಿದೆ, ಕಮ್ಯುನಿಟಿ ಗೈಡ್ಲೈನ್ಸ್, ಅದನ್ನು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಫಸ್ಟು ನಾನು ಇದನ್ನು ಓದ್ಬಿಡ್ತೀನಿ, ಅದಾದಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. January 2025 ಸ್ಟ್ರೆಂಥನಿಂಗ್ ಎನ್ಫೋರ್ಸ್ಮೆಂಟ್ ಅಗೇನೆಸ್ಟ್ ಮಿಸ್ಲೀಡಿಂಗ್ ಮೆಟಾಡೇಟಾ ಟು ಎನ್ಶೋರ್ ವ್ಯೂವರ್ಸ್ ಆರ್ ನಾಟ್ ಮಿಸ್ಲೀಡ್ ಅಬೌಟ್ ವಾಟ್ ದೇ ವಾಚ್ ಆನ್ ಯೂಟ್ಯೂಬ್. ವಿ ಆರ್ ಸ್ಟ್ರೆಂಥನಿಂಗ್ ಅವರ್ ಎನ್ಫೋರ್ಸ್ಮೆಂಟ್ ಅಗೇನೆಸ್ಟ್ ಕೇಸಸ್ ವೇರ್ metadata like the title or thumbnail promises viewers something that the video does not deliver, especially when that content focuses on breaking news, current events or sensitive topics like election or politics ಅಂತ ಇದೆ. ಆಮೇಲೆ ವಿ ಆರ್ ಸ್ಟಾರ್ಟಿಂಗ್ ಬೈ ರೋಲಿಂಗ್ ದಿಸ್ ಔಟ್ ಇನ್ ಇಂಡಿಯಾ ವಿತ್ ಮೋರ್ ಕಂಟ್ರೀಸ್ ಟು ಫಾಲೋ ಓವರ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಕೊಟ್ಟಿದ್ದಾರೆ. ಇವಾಗ ನಾನು ನಿಮ್ಗೆ ಏನು ಹೇಳಿದೆ, ಇದರ ಅರ್ಥ ಬಂದು ತುಂಬ ಸಿಂಪಲ್ಲು. ಇಲ್ಲಿ ನೀವು ಯೂಟ್ಯೂಬಲ್ಲಿ ಮಿಸ್ಲೀಡ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಅವ್ರುಗಳಿಗೆ ಇವಾಗ ಡೇಂಜರ್ ಇದೆ ಅಂತಂದರೆ ನೋಡಿ. ಇವಾಗ ವಿಡಿಯೋದಲ್ಲೇ ಏನೋ ಇರುತ್ತೆ, ಟೈಟಲಲ್ಲಿ ಏನೋ ಒಂದು ಹಾಕೋದು, ಅರ್ಥ ಆಯ್ತಾ. ಎಕ್ಸಾಂಪಲ್, ಇವಾಗ ಸಿನಿಮಾ ಟಾಕ್ಸಿಕ್ ರಿಲೀಸ್ ಆಗಿರುತ್ತೆ ಅಂದ್ಕೊಳ್ಳಿ. ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿರುತ್ತೆ, ಟಾಕ್ಸಿಕ್ ಸಿನಿಮಾ ರಿವ್ಯೂ ಅಂತ ನಾನು ಟೈಟಲ್ಲು ತಮ್ಮನೇಲಿ ಹಾಕಿರ್ತೀನಿ, ಬಟ್ ವೀಡಿಯೋದಲ್ಲಿ ಯಾವುದೋ ಬೇರೆ ಸಿನಿಮಾ ರಿವ್ಯೂ ಹೇಳೋದು, ಆಗ ಕಂಪ್ಲೀಟ್ಲಿ ಅದು ಮಿಸ್ಲೀಡ್ ಮಾಡ್ದಂಗೆ ಆಗುತ್ತಲ್ವಾ. ಸೊ ಈ ಥರ ಕಂಟೆಂಟ್ಸ್ಗಳನ್ನ ಮಾಡೋರಿಗೆ, ಅಂದರೆ ಸಿನಿಮಾ ಅಂತಲ್ಲ ನಾನು ಹೇಳ್ತಾ ಇರೋದು, ಇದೊಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಟ್ಟಿದ್ದು. ವೀಡಿಯೋದಲ್ಲೇ ಏನೋ ಇದ್ದು, ಟೈಟಲಲ್ಲೇ ಏನೋ ಇದ್ದು, ತಮ್ನೇಲಲ್ಲೇ ಏನೋ ಇದ್ದು, ನೀವೇನಾದರೂ ಮಿಸ್ಲೀಡ್ ಮಾಡಿದ್ರೆ ಆಡಿಯನ್ಸ್ಗಳನ್ನ, ಸೊ ಈ ಒಂದು ಪ್ರಾಬ್ಲಮ್ ನಿಮಗೆ ಆಗುತ್ತೆ. ಏನು ಪ್ರಾಬ್ಲಮ್ ಆಗುತ್ತೆ? ಅಫ್ಕೋರ್ಸ್ ನಿಮ್ಮ ಒಂದು ಚಾನಲ್ಗೆ ಇದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರುತ್ತೆ ಯೂಟ್ಯೂಬ್ ಟೀಮ್ ಕಡೆಯಿಂದ. ಅದನ್ನು ಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ, ಅದನ್ನೇ ಅವರಲ್ಲಿ ಲೇಟೆಸ್ಟ್ ಅಪ್ಡೇಟಲ್ಲಿ ಅವ್ರು ಹೇಳ್ತಾ ಇರೋದು. ಆಮೇಲೆ ಇನ್ನೊಂದೇನು ಅಂತಂದರೆ, ಇಲ್ಲಿ ಮೇಯ್ನಾಗಿ ಯಾವ್ಯಾವ ಚಾನಲ್ಗಳಿಗೆ ಹೊಡೆತ ಬೀಳ್ಬೋದು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಕಂಟೆಂಟ್ ಫೋಕಸಸ್ ಆನ್ ಬ್ರೇಕಿಂಗ್ ನ್ಯೂಸ್, ಕರೆಂಟ್ ಇವೆಂಟ್ಸ್ ಆರ್ ಸೆನ್ಸಿಟಿವ್ ಟಾಪಿಕ್ಸ್ ಲೈಕ್ ಎಲೆಕ್ಷನ್ಸ್ ಆರ್ ಪೊಲಿಟಿಕ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಬ್ರೇಕಿಂಗ್ ನ್ಯೂಸ್ಗಳು. ಈಗೇನೋ ಒಂದು ಬ್ರೇಕಿಂಗ್ ನ್ಯೂಸ್ ಮಾಡ್ತಾ ಇರ್ತಾರೆ, ಈಗ ಲೈಕ್ ಈ ಒಂದು ಏನೋ ಈಗ ಆನ್ ದ ಸ್ಪಾಟಲ್ಲಿ ನಡೀತು ವಿಷಯ, ಆ ಬ್ರೇಕಿಂಗ್ ನ್ಯೂಸ್ಗಳನ್ನ ಮಾಡ್ತಾರೆ ಅವ್ರ ಚಾನಲ್ಸ್ಗಳಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಕರೆಂಟ್ ಈವೆಂಟ್ಸ್, ಅದೇ ಏನು ಈಗ ಏನು ಆನ್ ದ ಸ್ಪಾಟಲ್ಲಿ ಏನು ಈವೆಂಟ್ಸ್ಗಳು ನಡೀತಾ ಇರುತ್ತೆ ಅದ್ರ ಬಗ್ಗೆ ನೀವು ಲೈವ್ ಆಗಿ ನೀವು ಇದನ್ನು ಮಾಡೋದಾಗ್ಬೋದು, ಕಂಟೆಂಟ್ಸ್ಗಳನ್ನ ಹಾಕೋದಾಗ್ಬೋದು. ಆಮೇಲೆ ಸೆನ್ಸಿಟಿವ್ ಟಾಪಿಕ್ಸ್ಗಳು, ಕೆಲವೊಂದಷ್ಟು ಸೆನ್ಸಿಟಿವ್ ಆಗಿರುವಂಥ ಒಂದಷ್ಟು ಟಾಪಿಕ್ಗಳ ಬಗ್ಗೆ ನೀವೇನಾದರೂ ವೀಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ, ಅದ್ರ ಜೊತೆಗೆ ನಿಮಗೆ ಎಲೆಕ್ಷನ್ಸು ಅದರ ರಿಲೇಟೆಡು, ಪೊಲಿಟಿಕ್ಸು ಅದರ ರಿಲೇಟೆಡು, ಇವ್ರು ಗೆದ್ದರು ಅಂತಂದ್ಬಿಟ್ಟು ಸುಮ್ಮನೆ ಟೈಟಲಲ್ಲಿ ಹಾಕ್ಬಿಟ್ಟು ವೀಡಿಯೋದಲ್ಲಿ ಇನ್ಯಾರೋ ಗೆದ್ದಿರೋ ತೋರಿಸ್ತು ಅಂತಂದರೆ, ಈ ಥರ ಒಂದು ಕಂಟೆಂಟ್ಸ್ಗಳನ್ನ ಮಾಡ್ತಾ ಇರೋರಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾದರೆ ಇವಾಗ ಯಾವ್ಯಾವ ಚಾನಲ್ಸ್ಗಳಿಗೆ ತೊಂದರೆ ಆಗ್ಬೋದಾ ಅಂತ ನೀವು ನನ್ನ ಕೇಳಿದ್ರೆ, ಈ ಟೆಕ್ಕು, ಕುಕ್ಕಿಂಗು, ವ್ಲಾಗ್ ಚಾನಲ್ಲು ಈ ಥರದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತಂದರೆ, ಇದು ಒಂಥರ ಎಲ್ಲ ಚಾನಲ್ಸ್ಗೂ ಅಪ್ಲೈ ಆಗುತ್ತೆ. ಬ್ರೇಕಿಂಗ್ ನ್ಯೂಸ್ ಯಾರು ಮಾಡಲ್ಲ, ಎಲ್ಲ ಮಾಡ್ತಾರೆ, ಆಯಿತಾ. ಆ್ಯಂಡ್ ಅದೇ ಥರ ಕರೆಂಟ್ ಈವೆಂಟ್ಸು, ಸೆನ್ಸಿಟಿವ್ ಟಾಪಿಕ್ಸು ಎಲ್ಲರೂ ಮಾಡ್ತೀವಲ್ವ. ಸೊ ಹಾಗಾಗಿ ಇದೊಂಥರ ಎಲ್ರಿಗೂ, ಎಲ್ಲ ಚಾನಲ್ ಕ್ಯಾಟಗರಿಯವ್ರಿಗೂ ಕೂಡ ಅಪ್ಲೈ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರೂ ಯಾರೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀರಾ, ಇನ್ನು ಮುಂದೆ ನೀವು ಮಿಸ್ಲೀಡನ್ನ ಮಾಡೋಕ್ಕೆ ಹೋಗಬೇಡಿ. ಮಾಡ್ತಾಯಿತ್ತು ಅಂತಂದರೆ ನಿಮಗೆ ಸ್ಟ್ರೈಕ್ ಬರುವಂಥ ಚಾನ್ಸಸ್ ಇರುತ್ತೆ ಯೂಟ್ಯೂಬ್ ಟೀಮ್ ಕಡೆಯಿಂದ. 3 ಸ್ಟ್ರೈಕು 90 ದಿನದೊಳಗಡೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದರೆ ನಿಮ್ಮ ಒಂದು ಚಾನಲ್ ಟರ್ಮಿನೇಟ್ ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ ಯೂಟ್ಯೂಬ್ ಅವರು. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಯೂಟ್ಯೂಬಲ್ಲಿ ಇದು ಲೇಟೆಸ್ಟ್ ಅಪ್ಡೇಟು January 2025 ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾನು ನಿಮಗೆ ವೀಡಿಯೋ ಮಾಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗಳ್ಯಾರು ಯೂಟ್ಯೂಬರ್ಸ್ ಇತ್ತು ಅಂತಾರೆ, ಅವ್ರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ. ಓಕೆ, ಸೊ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಚಾನಲಲ್ಲಿ ಅಂತಂದರೆ ಅದನ್ನು ಚೇಂಜಸ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇದು ಇಂಡಿಯಾದಲ್ಲಿ ಆಲ್ರೆಡಿ ರೋಲ್ ಔಟ್ ಆಗಿದೆ. ಸೊ ಇನ್ನೂ ಕೆಲವೊಂದಷ್ಟು ಕಂಟ್ರಿಗಳಲ್ಲೂ ಕೂಡ ಇದನ್ನು ಆದಷ್ಟು ರೋಲ್ ಔಟ್ ಮಾಡ್ತಾರೆ ಸೊ ಅಪ್ಕಮಿಂಗ್ ಮಂತ್ಸಲ್ಲಿ. ಸೊ ಇದಿಷ್ಟು ಸದ್ಯಕ್ಕೆ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಒಂದು ಹೊಸ ಪಾಲಿಸಿ, ಹೊಸ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್. ಓಕೆ, ಈ ಒಂದು ಗೈಡ್ಲೈನ್ಸ್ ಬಂದಿದ್ದು ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವೀಡಿಯೋಸ್ ಆಗಿರೋ ಒಂದು ಲೈಕ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.